ಹೆಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಬಿಕಾಸ್ ತುಂಬ ವಿಶೇಷವಾದಂಥ ಒಂದು ಭಾಗ್ಯರೇಖೆ ಇರೋದನ್ನು ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಿಮಗೆ ಈ ಒಂದು ವಿಚಾರವನ್ನು ತಿಳಿಸ್ಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮಗೆ ಸ್ಪೆಷಲಿ ನೋಡಿ, ಇಲ್ಲಿಂದ ಒಂದು ರೇಖೆ, ಇದು ಭಾಗ್ಯರೇಖೆ ಅಂತ ಹೇಳ್ಬೋದು. ನೋಡಿ ಇಲ್ಲಿಂದ, ಎಸ್, ಇಲ್ಲಿಂದ ನೇರವಾಗಿ ಭಾಗ್ಯರೇಖೆ ಇರೋದನ್ನು ಕಾಣಿಸುತ್ತೆ. ಒಂದು ಸೆಕೆಂಡ್ ನೋಡಿ, ಇಲ್ಲಿ ಭಾಗ್ಯರೇಖೆ, ಇದು ಜೀವನ ರೇಖೆ. ನೋಡಿ ಇಲ್ಲಿಂದ ಹೀಗೆ ಬಂದು ಹೀಗಿರೋದನ್ನು ಕಾಣಿಸುತ್ತೆ, ಅಥವಾ ಇದನ್ನು ನೀವು ಹೀಗಿಟ್ಕೊಂಡು ಹೀಗಾದರೂ ಪರಿಗಣಿಸ್ಬೋದು. ಇದು ಭಾಗ್ಯರೇಖೆ ನೋಡಿ, ಜೀವನ ರೇಖೆಯಿಂದ ಸ್ಟ್ರೈಟಾಗಿ ಶನಿ ಪರ್ವತದ ಕಡೆ ಹೋಗಿರೋದನ್ನು ಕಾಣಿಸುತ್ತೆ. ಈ ರೀತಿ ತುಂಬ ಅಪರೂಪ ಇರೋದು ಅಂತ ಹೇಳ್ಬೋದು. ಅಂದರೆ ಸರಿಸುಮಾರು 35 ವರ್ಷಕ್ಕೆ ಇವರು ಭಾಗ್ಯೋದಯ ಆಗುತ್ತೆ. ಬಹಳಷ್ಟು ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ಮೀನಿನ ಆಕೃತಿ ಇರೋದನ್ನು ಕಾಣಿಸುತ್ತೆ. ಇಲ್ಲಿ ನೋಡಿ, ಶನಿ ಪರ್ವತ ಈ ಒಂದು ಜೀವನ ರೇಖೆಯ ಮೇಲೆ ಮೀನಿನ ಪರ್ವತ, ಸ್ಪಷ್ಟವಾಗಿ ಮೀನಿನ ಚಿಹ್ನೆ ಇರೋದನ್ನು ಕಾಣಿಸುತ್ತೆ. ಇದು ತುಂಬ ಅದ್ಭುತವಾದಂಥ ಯಶಸ್ಸನ್ನು ವ್ಯಕ್ತಿಗೆ ಕೊಡುತ್ತೆ. ಅಂದರೆ ಹಣದ ವಿಚಾರದಲ್ಲಿ ತುಂಬ ಅದೃಷ್ಟಶಾಲಿಯಾಗಿರ್ತಾರೆ ಇವರು. ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳು ಬಂದರೂ ಅದನ್ನು ಮೀರಿ ಬೆಳೆಯುವಷ್ಟು ಸಾಮರ್ಥ್ಯವನ್ನು ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ತುಂಬ ಇಂಪಾರ್ಟೆಂಟು, ಅದರ ಬಗ್ಗೆ ಹೇಳಕ್ಕೆ ಹೋದೆ. ನೆಕ್ಸ್ಟ್ ಬಂದು ನಿಮಗೆ ನೋಡಿ, ಇಲ್ಲಿಂದ ಇನ್ನೊಂದು ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ. ಇಲ್ಲಿ ನೋಡಿ, ಇದು ಮನಿ ಟ್ರಯಾಂಗಲ್ ಅಥವಾ ಬಿಗ್ಗರ್ ಟ್ರಯಾಂಗಲ್ ಅಂತ ಕರೆದ್ರು. ಸೊ ಇದು ತುಂಬ ಉತ್ತಮವಾದಂಥ ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ. ವ್ಯಕ್ತಿ ಭಾಳ ಅದೃಷ್ಟಶಾಲಿಯಾಗಿರ್ತಾರೆ, ಸಾಕಷ್ಟು ಹಣವನ್ನು ಸಹ ಉಳಿಸ್ತಾರೆ ಅಂತ. ಸೊ ಈ ರೀತಿ ಚಿಹ್ನೆ ಇರುವಂಥವರು ಸಾಕಷ್ಟು ಹಣವನ್ನು ಉಳಿಸ್ತಾರೆ. ಸಾಕಷ್ಟು ಒಂದು ರೂಪಾಯಿನೂ ಸಹ ಅನಾವಶ್ಯಕವಾಗಿ ಖರ್ಚು ಮಾಡೋದಿಲ್ಲ ಇವರು ಅಂತ ಹೇಳ್ಬೋದು. ತುಂಬ ಉತ್ತಮವಾದಂಥ ಚಿಹ್ನೆ. ಇನ್ನು ಸೂರ್ಯ ಪರ್ವದ ಹತ್ರ ಬಂದಾಗ ಇದು ಸಕ್ಸಸ್ ರೇಟನ್ನು ತಿಳಿಸ್ಕೊಡುತ್ತೆ. ನಿಮ್ಗಾಗಲೇ ಹೇಳಿದ್ದೀನಿ ಭಾಳಷ್ಟು ವಿಡಿಯೋದಲ್ಲಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ, ಈ ರೀತಿ ಒಂದು ರೇಖೆ ಇರೋದನ್ನು ಕಾಣಿಸುತ್ತೆ. ಮತ್ತು ಇಲ್ಲಿ ಸಪೋರ್ಟಿವ್ ಆಗಿ ಈ ರೀತಿ ರೇಖೆ ಇರೋದನ್ನು ಕಾಣಿಸುತ್ತೆ. ಹೀಗಾಗಿ ವ್ಯಕ್ತಿ 100 ಔಟ್ ಆಫ್ 100 ಇವರು ಸಕ್ಸಸ್ಫುಲ್ ಆಗಿ ಆಗ್ತಾರೆ ಲೈಫಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇನ್ನೊಂದು ಅತಿ ಮುಖ್ಯವಾದಂಥ ವಿಚಾರ ಏನಪ್ಪ ಅಂದರೆ, ನೋಡಿ ಇಲ್ಲಿ ಕ್ರಾಸ್, ಹೀಗೆ ಬಹಳಷ್ಟು ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಅತಿ ಮುಖ್ಯವಾದಂಥ ವಿಚಾರ ನೋಡಿ, ಇಲ್ಲಿ ಒಂದು ಶನಿ ಪರ್ವದಲ್ಲಿ ಒಂದು ರೇಖೆ ನೋಡಿ ಈ ರೀತಿ ಕವಲನ್ನು ಹೊಡೆದಿರೋದನ್ನು ಕಾಣಿಸುತ್ತೆ. ಈ ರೀತಿ ಕವಲನ್ನು ಹೊಡೆದಿದ್ದಾಗ ವ್ಯಕ್ತಿ ಸಾಕಷ್ಟು ಹಣವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇದು ಶತಸಿದ್ಧ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ನೋಡಿ, ಈ ಒಂದು ಹಾರ್ಟ್ ಲೈನು ನೇರವಾಗಿ ಗುರುಪರ್ವತದ ಮೇಲ್ಭಾಗದಲ್ಲಿ ಹೀಗೆ ಈ ರೀತಿ ಹತ್ತಿರೋದನ್ನು ಕಾಣಿಸುತ್ತೆ. ಇದು ತುಂಬ ಉತ್ತಮ ಅಂತ ಹೇಳ್ಬೋದು. ಅವ್ರಿಗೆ ಯಾವುದು ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ವಿಚಾರ, ಅದರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ. ಇವರು ಅಷ್ಟು ಬೇಗ ಡೈವರ್ಟ್ ಆಗೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ಉತ್ತಮವಾದಂಥ ಚಿಹ್ನೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿಂದ ಒಂದು ರೆಕ್ಟ್ಯಾಂಗಲ್ ಶೇಪ್ ಥರ ಇರೋದನ್ನು ಕಾಣಿಸುತ್ತೆ. ಇವರು ಸಾಕಷ್ಟು ಸಜೆಷನ್ ಸಹ ಕೊಡ್ತಾರೆ ಅಂತ ಹೇಳ್ಬಹುದು. ಸೊ ಹಾಗಾಗಿ ಈ ಒಂದು ತುಂಬ ಉತ್ತಮವಾದಂಥ ಚಿಹ್ನೆಗಳನ್ನು ಹೊಂದಿರುವಂಥ ಈ ತುಂಬ ಅದ್ಭುತವಾಗಿರುವಂಥದ್ದನ್ನು ಕಾಣಿಸುತ್ತೆ. ಈ ಒಂದು ವಿಚಾರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಸೊ ಇಷ್ಟು ಅದ್ಭುತವಾದಂಥ ಚಿಹ್ನೆ ಇರೋದನ್ನು ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ಒಂದು ಶುಕ್ರ ಪರ್ವ ಸಹ ಅಷ್ಟೇ ಸೊಗಸಾಗಿರುವಂಥದ್ದನ್ನು ಕಾಣಿಸುತ್ತೆ. ಉತ್ತಮವಾದಂಥ ಲಕ್ಸುರಿಯನ್ನು ಅನುಭವಿಸುವಂಥ ಸಾಧ್ಯತೆಗಳು ಸಹ ಇದೆ ಅಂತ ಹೇಳ್ಬೋದು. ಇನ್ನು ಲೀಡರ್ಶಿಪ್ ಕೇಪಬಿಲಿಟೀಸ್ ಸಹ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೆಬ್ಬೆರಳು ಭಾಳಷ್ಟು ಚೆನ್ನಾಗಿದೆ. ಫಸ್ಟ್ ಪ್ಯಾಲೇಜು ಸೆಕೆಂಡ್ ಪ್ಯಾಲೇಜ್ ಈಕ್ವಲ್ ಆಗಿರೋದ್ರಿಂದ ಇವರು ಏನನ್ನು ಯೋಚಿಸ್ತಾರೆ ಅದೇ ರೀತಿ ಮಾಡ್ತಾರೆ ಅಂತ ಹೇಳ್ಬೋದು. ಆತ್ಮವಿಶ್ವಾಸ ಮತ್ತು ತಾರ್ಕಿಕ ಸಾಮರ್ಥ್ಯ ಸಮಾನ ಪ್ರಮಾಣದಲ್ಲಿ ಇರೋದನ್ನು ಕಾಣಿಸುತ್ತೆ. ಮತ್ತು ಇಲ್ಲಿ ನೋಡಿ, ಗುರು ಬೆರಳು ಸ್ವಲ್ಪ ಎತ್ತರವಾಗಿರುವಂಥದ್ದನ್ನು ಕಾಣಿಸುತ್ತೆ. ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಓರಿಯೆಂಟೆಡ್ ಪರ್ಸನ್. ಸೆಲ್ಫ್ ರೆಸ್ಪೆಕ್ಟ್ಗೆ ಸ್ವಲ್ಪ ಭಂಗ ಬಂದರೂ ಅಲ್ಲಿ ಬಹಳಷ್ಟು ಸಮಯ ಇರೋದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಕಿರುಬೆರಳು ಸಹ ಸಾಕಷ್ಟು ಎತ್ತರವಾಗಿರೋದನ್ನು ಕಾಣಿಸುತ್ತೆ. ಉತ್ತಮವಾದ ಕಮ್ಯುನಿಕೇಷನ್ ಸ್ಕಿಲ್ ಸಹ ಇವರಿಗೆ ಇರೋದನ್ನು ಕಾಣಿಸುತ್ತೆ. ಸೊ ಟೋಟಲಿ ಅವರೇಜ್ ಹೇಳ್ಬೇಕಂದ್ರೆ ಈ ವ್ಯಕ್ತಿ ತುಂಬ ಅದೃಷ್ಟಶಾಲಿ, ತುಂಬ ಒಂದು ಅದ್ಭುತವಾದಂಥ
ಜೀವನವನ್ನು ನಡೆಸ್ತಾರೆ ಅಂತ ಹೇಳ್ತಾ, ನಿಮ್ಮ ಕೈಯಲ್ಲೂ ಈ ಥರ ಚಿಹ್ನೆ ಇದೆ ಅಂತ ನೋಡ್ಕೊಳ್ಳಿ. ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿರುತ್ತೆ ಅಥವಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ.